Hello everyone, welcome our YouTube ಚಾನಲ್ ವಿ ಲರ್ನ್ ಟುಗೆದರ್ ಜಿಟಿ ಕರ್ನಾಟಕ ಟಿ.ಇ.ಟಿ 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ಇದು 10ನೇ ವರ್ಗಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಗಳನ್ನು ಒಳಗೊಂಡಿದೆ. ಈ ಪಾಯಿಂಟ್ಗಳನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಇದು ಭಾಗ 1 ಭಾಗ 2 ಎರಡು ಪುಸ್ತಕಗಳನ್ನು ಒಳಗೊಂಡ ಪಾಯಿಂಟನ್ನು ಒಳಗೊಂಡಿರುತ್ತೆ. ಈ ದಿನ ಸುಮಾರು 100 ಕ್ವಶನನ್ನು ನೋಡೋಣ. ಈ ಮಹಾಸಂಚಿಕೆಯನ್ನು ಸೀರೀಸನ್ನಾಗಿ ಮಾಡಿದ್ದೇವೆ ನಾವು, ಅಂದರೆ 100 ಕ್ವಶನ್ ಒಳಗೊಂಡ ಸೀರೀಸ್ ಇದು ಒಳಗೊಂಡಿದೆ. ಈ ದಿನ 100, ಮುಂದಿನ ಅವಧಿಯಲ್ಲಿ ಮತ್ತು 100 ಕ್ವಶನ್, ಹೀಗೆ ಒಟ್ಟು 600 ಕ್ವಶನ್ ಒಳಗೊಂಡ 625 ಕ್ವಶನ್ ಒಳಗೊಂಡ ಸೀರೀಸ್ ಇದಾಗಿದೆ. ಒಂದೊಂದು ದಿನಕ್ಕೆ 100 ಕ್ವಶನ್ ಅಂತೆ ನಾವು 100 ಪಾಯಿಂಟ್ಸ್ ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬಂದಿರುವ ಬಂಧ ನೋಡೋದಾದರೆ ಸಹವೇಲೆನ್ಸಿಯ ಬಂಧ ಆಗಿರುತ್ತೆ. ಇನ್ನು ಅಯಾನಿಕ್ ಸಂಯುಕ್ತಗಳಲ್ಲಿ ಅಯಾನಿಕ್ ಬಂಧ ಕಂಡುಬರುತ್ತೆ. ಕಾರ್ಬನ್ ಸಂಯುಕ್ತಗಳ ಗುಣಲಕ್ಷಣಗಳನ್ನು ನೋಡೋದಾದರೆ ಕಡಿಮೆ ದ್ರವಣ ಬಿಂದು ಮತ್ತು ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿರುತ್ತೆ, ಸಹವೇಲೆನ್ಸಿಯ ಬಂಧವನ್ನು ಹೊಂದಿದೆ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ ಆಗಿರುತ್ತೆ. ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳನ್ನು ನೋಡೋದಾದರೆ ಹೆಚ್ಚಿನ ದ್ರವಣ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದುವನ್ನು ಹೊಂದಿರುತ್ತದೆ, ವಿದ್ಯುತ್ತಿನ ವಾಹಕವಾಗಿರುವುದು ಇಲ್ಲಿ ಅವಾಹಕ ಅಂತ ಬರೆದಿದ್ದೀನಿ, ವಿದ್ಯುತ್ತಿನ ವಾಹಕವಾಗಿರುವುದು, ಜೊತೆಗೆ ಅಯಾನಿಕ್ ಬಂಧವನ್ನು ಹೊಂದಿದೆ. ಅಣುಗಳ ನಡುವಿನ ಆಕರ್ಷಣ ಶಕ್ತಿಯು ಕೂಡ ಹೆಚ್ಚು, ಅಂದರೆ ಪ್ರಬಲವಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಕಾರ್ಬನ್ನಲ್ಲಿ ಇರುವ ಪರಮಾಣುಗಳ ಸಂಖ್ಯೆ ನೋಡೋದಾದರೆ 6. ಪ್ರತಿಕ್ರಿಯಾತ್ಮಕತೆ ಅಂದರೆ ಧಾತುಗಳು ತಮ್ಮ ಹತ್ತಿರದ ರಾಜಾನಿಲ ವಿನ್ಯಾಸವನ್ನು ಹೊಂದುವ ಪ್ರವೃತ್ತಿ ಆಗಿರುತ್ತೆ. ಕಾರ್ಬನ್ನ ಕೊನೆಯ ಕವಚದಲ್ಲಿ ಕಂಡುಬರುವ ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ 4. ಕಾರ್ಬನ್ ಇದು ಹತ್ತಿರದ ರಾಜಾನಿಲ ವಿನ್ಯಾಸವನ್ನು ಹೇಗೆ ಪಡೆಯುವುದಂತ ನೋಡೋದಾದರೆ ಇದು ಪರಮಾಣುಗಳೊಂದಿಗೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರ ಮೂಲಕ ತನ್ನ ರಾಜಾನಿಲ ವಿನ್ಯಾಸವನ್ನು ಪಡೆಯುತ್ತೆ. 2 ಹೈಡ್ರೋಜನ್ ಪರಮಾಣುಗಳ ನಡುವೆ ಕಂಡುಬರುವ ಬಂಧ ಏಕಬಂಧ. 2 ಹೈಡ್ರೋಜನ್ ಪರಮಾಣುಗಳ ನಡುವೆ ಈ ರೀತಿಯಾಗಿ ಬಂಧ ಉಂಟಾಗುತ್ತದೆ. ಇಲ್ಲಿ ಪರಮಾಣುಗಳೊಂದಿಗೆ ಎಲೆಕ್ಟ್ರಾನ್ಗಳು ಹಂಚಿಕೊಳ್ಳುವುದರ ಮೂಲಕ ಬಂಧವನ್ನು ಏರ್ಪಡಿಸುತ್ತವೆ. ನೆಕ್ಸ್ಟ್, ಕ್ಲೋರಿನ್ನ ಪರಮಾಣು ಸಂಖ್ಯೆ ನೋಡೋದಾದರೆ 17. ಕ್ಲೋರಿನ್ ಒಂದು ಏಕಪರಮಾಣುವಿನ ಅಣುವಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಆಮ್ಲಜನಕವು ಅಷ್ಟಕ ವಿನ್ಯಾಸವನ್ನು ಹೊಂದಲು ಅವಶ್ಯಕ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ನೋಡೋದಾದರೆ 2. ದ್ವಿಬಂಧ ಇಲ್ಲಿ ಆಮ್ಲಜನಕದಲ್ಲಿ ಕಂಡುಬರುತ್ತೆ. ಆಕ್ಸಿಜನ್ 2 ಪರಮಾಣುಗಳ ನಡುವೆ ಕಂಡುಬರುವ ಬಂಧ ದ್ವಿಬಂಧ. ನೈಟ್ರೋಜನ್ ಪರಮಾಣುಗಳ ನಡುವೆ ಕಂಡುಬರುವ ಬಂಧ ನೋಡೋದಾದರೆ ಅದು ತ್ರಿಬಂಧ. ಅದಕ್ಕಾಗಿ NH3 ಅಂತ ಬರುತ್ತೆ, ಅಂದರೆ 3 ಬಂಧಗಳಲ್ಲಿ ಕಂಡುಬರ್ತವೆ. 3 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಅದು ಬಂಧವನ್ನು ಏರ್ಪಡಿಸುತ್ತೆ. ಸಂಪೀಡಿತ ನೈಸರ್ಗಿಕ ಅನಿಲ ಅಥವಾ ಜೈವಿಕ ಅನಿಲದಲ್ಲಿ ಕಂಡುಬರುವ ಪ್ರಮುಖ ಘಟಕ ಅಂದರೆ ಅಮೋನಿಯಾ, ಅಂದರೆ NH3. ಅಮೋನಿಯಾ ಅಣುಸೂತ್ರ NH3. ಕಾರ್ಬನ್ ಇದು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಗುಣವನ್ನು ಏನಂತ ಕರೀತಾರೆ? ಕೇಟನೀಕರಣ ಅಂತ ಕರೀತಾರೆ. ಕೇಟನೀಕರಣದ ವಾಕ್ಯವನ್ನು ಕೊಟ್ಟು ಇದು ಕೆಳಕಂಡ ಯಾವ ಗುಣವಾಗಿದೆ ಅಂತ ಕೇಳ್ಬೋದು. ಆಗ ನೀವೇನು ಬರಬೇಕು, ಗುರುತಿಸಬೇಕಾಗತ್ತೆ, ಕೇಟನೀಕರಣ ಅಂತ ಗುರುತಿಸಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕಂಡುಬರುವ ಬಂಧ ನೋಡೋದಾದರೆ ದ್ವಿಬಂಧ ಮತ್ತು ತ್ರಿಬಂಧ. ಅದೇ ಪರ್ಯಾಪ್ತ ಸಂಯುಕ್ತಗಳಲ್ಲಿ ಕಂಡುಬರುವ ಬಂಧ ಏಕಬಂಧ ಆಗಿರುತ್ತೆ. ಜೀವಬಲ ಸಿದ್ಧಾಂತವನ್ನು ತಪ್ಪೆಂದು ಸಾಬೀತುಪಡಿಸಿದ ವಿಜ್ಞಾನಿ ಫ್ರೆಡರಿಕ್ ವೂಲರ್. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬರುವ ಅತ್ಯಂತ ಸರಳ ಸಂಯುಕ್ತ ಮೀಥೇನ್ ಆಗಿರುತ್ತೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬರುವ ಅತ್ಯಂತ ಸರಳ ಸಂಯುಕ್ತ ಈಥೀನ್, ಅದು ದ್ವಿಬಂಧ ಕಂಡುಬರುತ್ತೆ. ಇಲ್ಲಿ ಯಾವುದು ನೋಡೋದಾದರೆ ಸರಳ ಸಂಯುಕ್ತ ನೋಡೋದಾದರೆ ಈಥೀನ್. ಈಥೀನ್ ಒಂದು ಕ್ರಿಯಾಶೀಲ ಧಾತು ಆಗಿದೆ. ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳಿಗಿರುವ ಹೆಸರು ಜನಸಮಾಂಗಿಗಳು. ಅಲ್ಕೀನ್ಗಳ ಸಾಮಾನ್ಯ ಸೂತ್ರ CnH2n ಆಗಿದೆ. ಇದನ್ನು CnH2n ಅಂತ ಬರೀತಾರೆ. ನೆಕ್ಸ್ಟು, ಕೆಳಗಿನ ಅನುರೂಪ ಶ್ರೇಣಿಗಳಲ್ಲಿ ಯಾವುದು ಗುಂಪಿಗೆ ಸೇರದ ಸಂಯುಕ್ತ ನೋಡೋದಾದರೆ ಕೆಲ
CH2OH ಆಗಿರುತ್ತೆ. ಇಲ್ಲಿ ಅನುರೂಪ ಶ್ರೇಣಿಗಳನ್ನು ಕೊಟ್ಟಿಲ್ಲ, ಸಾರಿ. ಇದರಲ್ಲಿ CH2OH ಅಂತ ಕೊಟ್ಟಿದ್ದೀನಿ. ನಿಮಗೆ ಎಕ್ಸಾಮ್ನಲ್ಲಿ ಅಂದರೆ TET ಎಕ್ಸಾಮ್ನಲ್ಲಿ ಏನಾಗಿರುತ್ತೆ, ಒಂದಿಷ್ಟು ಸಂಯುಕ್ತಗಳನ್ನು ಕೊಟ್ಟಿರ್ತಾರೆ, ಅನುರೂಪ ಶ್ರೇಣಿಗಳ ಸಂಯುಕ್ತಗಳನ್ನು ಕೊಟ್ಟಿರ್ತಾರೆ. ಆ ಅನುರೂಪ ಸಂಯುಕ್ತಗಳಲ್ಲಿ CnH2n ಹೇಳುವ ಸೂತ್ರದೊಂದಿಗೆ ಯಾವುದು ಸರಿ ಹೊಂದಲ್ವೋ ಆ ಸಂಯುಕ್ತಗಳನ್ನು ನೀವು ಗುರುತಿಸಬೇಕಾಗತ್ತೆ. ಅದು ಅನುರೂಪ ಶ್ರೇಣಿಯಲ್ಲಿ ಗುಂಪಿಗೆ ಸೇರದ ಸಂಯುಕ್ತ ಆಗಿರುತ್ತೆ. ನೆಕ್ಸ್ಟು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನಂತಹ ಇಂಧನಗಳಲ್ಲಿ ಕಂಡುಬರುವ ಸಾಮಾನ್ಯ ಮಾಲಿನ್ಯಕಾರಕ ಯಾವುದು ನೋಡೋದಾದರೆ ಸಲ್ಫರ್ ಮತ್ತು ನೈಟ್ರೋಜನ್ ಆಗಿದೆ. ನೆಕ್ಸ್ಟು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನಾಗಿ ಪರಿವರ್ತಿಸಲು ಬಳಸುವ ಕ್ರಿಯಾವರ್ಧಕ ನೋಡೋದಾದರೆ ಪೆಲ್ಲೇಡಿಯಂ ಮತ್ತು ನಿಕ್ಕೆಲ್ ಆಗಿದೆ. ನೆಕ್ಸ್ಟು ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುವ ಕ್ರಿಯಾವರ್ಧಕ ನಿಕ್ಕೆಲ್ ಆಗಿರುತ್ತೆ. ಪ್ರಾಣಿಜನ್ಯ ಕೊಬ್ಬುಗಳು ನೋಡೋದಾದರೆ ಈ ಪ್ರಾಣಿಜನ್ಯ ಕೊಬ್ಬುಗಳು ಪರ್ಯಾಪ್ತ ಕೊಬ್ಬಿನ ಆಮ್ಲಗಳಾಗಿವೆ. ಸಾಮಾನ್ಯವಾಗಿ ಆಲ್ಕೋಹಾಲ್ ಎಂದು ಕರೆಯಲ್ಪಡುವ ಸಂಯುಕ್ತ ನೋಡೋದಾದರೆ ಎಥನಾಲ್. ಔಷಧಗಳ ತಯಾರಿಕೆಯಲ್ಲಿ ಬಳಸುವ ಆಲ್ಕೋಹಾಲ್ ಎಥನಾಲ್ ಆಗಿದೆ. ಸೋಡಿಯಂನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಘಟಕಗಳು ಅಥವಾ ಉತ್ಪನ್ನಗಳನ್ನು ನೋಡೋದಾದರೆ ಹೈಡ್ರೋಜನ್ ಮತ್ತು ಸೋಡಿಯಂ ಎಥಾಕ್ಸೈಡ್ ಆಗಿದೆ. ಎಥನಾಲ್ನಿಂದ ಇಥಿನ್ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉಪಯೋಗಿಸುವ ಕ್ರಿಯಾವರ್ಧಕ ಸಲ್ಫ್ಯೂರಿಕ್ ಆಮ್ಲ. ಕೆಳಗಿನವುಗಳಲ್ಲಿ ವಿಷಕಾರಿಯಾದ ಆಲ್ಕೋಹಾಲ್ ನೋಡೋದಾದರೆ ಮೆಥನಾಲ್ ಆಗಿದೆ. ಕೈಗಾರಿಕಾ ದ್ರಾವಕವಾಗಿ ಉಪಯೋಗಿಸುವ ಆಲ್ಕೋಹಾಲ್ ಎಥನಾಲ್. ಯಾವ ಆಮ್ಲವನ್ನು ವಿನೆಗರ್ ಎಂದು ಗುರುತಿಸಲ್ಪಡುತ್ತಾರೆ ಅಂತ ನೋಡೋದಾದರೆ 5% 8% ಇರುವ ಅಸಿಟಿಕ್ ಆಮ್ಲವನ್ನು ವಿನೆಗರ್ ಅಂತ ಕರೀತಾರೆ. ಎಸ್ಟರ್ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ಸಂಯುಕ್ತಗಳು ನೋಡೋದಾದರೆ ಗ್ಲಿಸರಿಲ್ ಅಸಿಟಿಕ್ ಆಮ್ಲ ಮತ್ತು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ. ಸಾಬೂನುಗಳು ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಅಂದರೆ ಉದ್ದ ಸರಪಳಿಯ ಕಾರ್ಬೋಸೈಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳನ್ನು ಸಾಬೂನುಗಳಂತ ಕರೀತಾರೆ. ಇನ್ನು ಸೋಡಿಯಂ ಎಥನೋಯೇಟ್ನ ಅಣುಸೂತ್ರ ನೋಡೋದಾದರೆ CH3COONA. ಸಾಬೂನಿನಲ್ಲಿ ಜಲವಿಕರ್ಷಕ ತುದಿಯು ನೀರಿನಿಂದ ಹೊರಚಾಚಿಕೊಂಡು ಇರುತ್ತದೆ ಮತ್ತು ಅದು ನೀರಿನೊಂದಿಗೆ ವರ್ತಿಸುತ್ತದೆ. ಜಲ ಆಕರ್ಷಕ ತುದಿಯು ನೀರಿನಿಂದ ಹೊರಚಾಚಿಕೊಂಡಿರುತ್ತೆ. ಅಂದರೆ ಆಕರ್ಷಕ ತುದಿ ನೀರಿನಿಂದ ಹೊರಚಾಚಿಕೊಂಡಿರುತ್ತವೆ ಮತ್ತು ನೀರಿನೊಂದಿಗೆ ವರ್ತಿಸುತ್ತದೆ. ಈ ಸಾಬೂನಲ್ಲಿ ಇನ್ನೊಂದು ತುದಿ ಇದೆ, ಯಾವುದು ಜಲ ವಿಕರ್ಷಕ ತುದಿ. ಇದು ಹೈಡ್ರೋಕಾರ್ಬನ್ನೊಂದಿಗೆ ವರ್ತಿಸುತ್ತದೆ. ನೆಕ್ಸ್ಟು ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ನೋಡೋದಾದರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ. ಬ್ಯೂಟೆನಾನ್ನಲ್ಲಿ ಕಂಡುಬರುವ ಕ್ರಿಯಾ ಗುಂಪು ಕೀಟೋನ್. ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಇಂಧನದ ಸಂಪೂರ್ಣವಾಗಿ ದಹನ ಆಗುತ್ತಿಲ್ಲ ಹೇಳಿ. ಇನ್ನು ನೆಕ್ಸ್ಟ್ ನೈಸರ್ಗಿಕವಾಗಿ ದೊರಕುವ ಧಾತುಗಳ ಸಂಖ್ಯೆ ನೋಡೋದಾದರೆ 94 ಆಗಿದೆ. ಡೊಬರೈನ್ ಧಾತುಗಳನ್ನು ಈ ಕೆಳಗಿನ ಆಧಾರದ ಮೇಲೆ ವರ್ಗೀಕರಿಸಿದರು ಯಾವುದ್ರ ಅಂದರೆ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ. ಡೊಬರೈನ್ ತ್ರಿವಳಿಗಳನ್ನು ನೋಡೋದಾದರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಎರಡನೇದು ಕ್ಯಾಲ್ಸಿಯಂ, ಸ್ಟ್ರೋನ್ಸಿಯಂ, ಬೆರಿಲಿಯಂ. ಮೂರನೇದು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಮೊದಲ ಬಾರಿಗೆ ಪ್ಲಾಟಿನಮನ್ನು ಕ್ರಿಯಾವರ್ಧಕವಾಗಿ ಬಳಸಿದವರು ಡೊಬರೈನ್ ರವರು. ಅಷ್ಟಕಗಳ ನಿಯಮವನ್ನು ಪ್ರತಿಪಾದಿಸಿದವರು ನ್ಯೂಲ್ಯಾಂಡ್ ರವರು. ನೆಕ್ಸ್ಟು ಇಲ್ಲಿ SR ಅನ್ನು ಸ್ಟ್ರಾಂಟಿಯಂ ಅಂತ ಹೇಳಬೇಕು. ಕ್ಯಾಲ್ಸಿಯಂ, ಸ್ಟ್ರಾಂಟಿಯಂ ಆ್ಯಂಡ್ ಬೇರಿಯಂ. ಅಷ್ಟಕಗಳ ನಿಯಮವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ನ್ಯೂಲ್ಯಾಂಡ್ಸ್ ರವರು. ನ್ಯೂಲ್ಯಾಂಡ್ಸ್ ರವರ ಅಷ್ಟಕ ನಿಯಮದಲ್ಲಿ ಕಂಡುಬರುವ ಧಾತುಗಳ ಸಂಖ್ಯೆ 56 ಆಗಿದೆ.
ನ್ಯೂಲ್ಯಾಂಡ್ಸ್ ರವರ ಅಷ್ಟಕದ ನಿಯಮದಲ್ಲಿ ಕಂಡುಬರೋ ಕೊನೆಯ ಧಾತು ಥೋರಿಯಂ, ಅಂದರೆ 56ನೇ ಧಾತು ಥೋರಿಯಂ ಆಗಿದೆ. ನ್ಯೂಲ್ಯಾಂಡ್ಸ್ ರವರ ಅಷ್ಟಕಗಳ ನಿಯಮ ಮಿತಿಯನ್ನು ನೋಡೋದಾದರೆ ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ. ಭವಿಷ್ಯದಲ್ಲಿ ಇನ್ನು 56 ಧಾತುಗಳನ್ನು ಬಿಟ್ಟು ಉಳಿದ ಯಾವ ಧಾತುಗಳ ಆವಿಷ್ಕಾರ ಆಗುವುದಿಲ್ಲ ಅಂತ ಹೇಳಿದರು. ಜೊತೆಗೆ ಇವರ ನಿಯಮ ಕೇವಲ ಹಗುರವಾದ ಧಾತುಗಳಿಗೆ ಮಾತ್ರ ಅನ್ವಯಿಸುತ್ತೆ. ನ್ಯೂಲ್ಯಾಂಡ್ ರವರು ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದ ಆಧಾರದ ಮೇಲೆ ವರ್ಗೀಕರಿಸಿದರು. ಇವರ ಪ್ರಕಾರ ಮೊದಲನೆಯ ಮತ್ತು 8ನೇ ಧಾತುವಿನ ಗುಣಲಕ್ಷಣಗಳು ಒಂದೇ ರೀತಿ ಆಗಿರುತ್ತೆ. ಆವರ್ತಕ ಕೋಷ್ಟಕವನ್ನು ಮೊದಲು ಪ್ರತಿಪಾದಿಸಿದ ಯಾರು ಅಂತ ನೋಡಿದರೆ ಮೆಂಡಲೀವ್ ರವರು. ಅಷ್ಟಕ ನಿಯಮವು ಅಪ್ರಸ್ತುತವಾಗಲು ಕಾರಣ ನೋಡೋದಾದರೆ ಇದು ಕೇವಲ ಹಗುರ ಧಾತುಗಳಿಗೆ ಮಾತ್ರ ಅನ್ವಯಿಸುವುದು. ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ ಧಾತುಗಳನ್ನು ಇವರು ಬೇರೆ ಬೇರೆ ಕಂಬ ಸಾಲಿನಲ್ಲಿಟ್ಟಿರುವುದು, ಹೊಸ ಧಾತುಗಳ ಆವಿಷ್ಕಾರ ಆಗದೇ ಇಲ್ಲ ಅಂತ ಹೇಳಿರುವುದು, ಜೊತೆಗೆ ಹೋಲಿಕೆಯಿಲ್ಲದ ಧಾತುಗಳನ್ನು ಒಂದೇ ಕಂಬ ಸಾಲಿನಲ್ಲಿ ಜೋಡಿಸಿರುವುದಾಗಿದೆ. ನೆಕ್ಸ್ಟು ಮೆಂಡಲೀವ್ರವರು ಧಾತುಗಳನ್ನು ಯಾವುದರ ಆಧಾರದ ಮೇಲೆ ವರ್ಗೀಕರಿಸಿರೋ ನೋಡೋದಾದರೆ ಪರಮಾಣುವನ್ನು ಅವುಗಳ ಪರಮಾಣು ರಾಶಿಯ ಅನುಗುಣವಾಗಿ ಜೋಡಿಸುವುದರ ಮೂಲಕ ಪರಮಾಣುವನ್ನು ಅವುಗಳ ಪರಮಾಣು ಸಂಖ್ಯೆ ನಾಲ್ಕು ಆಪ್ಷನ್ ಇದೆ. ಮೆಂಡಲೀವ್ ಧಾತುಗಳನ್ನು ಈ ಕೆಳಗಿನ ಆಧಾರದ ಮೇಲೆ ವರ್ಗೀಕರಿಸಿ ನೋಡೋದಾದರೆ ಪರಮಾಣುವನ್ನು ಅವುಗಳ ಪರಮಾಣು ರಾಶಿಯ ಅನುಗುಣವಾಗಿ ಜೋಡಿಸುವ ಮೂಲಕ ಪರಮಾಣುಗಳ ಅವುಗಳ ಪರಮಾಣು ಸಂಖ್ಯೆಯ ಅನುಗುಣವಾಗಿ, ನೆಕ್ಸ್ಟ್ ಒಂದೇ ರೀತಿಯ ಮೂಲಭೂತ ಗುಣ ಮತ್ತು ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ, ಮತ್ತು ಧಾತುಗಳನ್ನು ಉಂಟು ಮಾಡುವ ಹೈಡ್ರೈಡ್ ಮತ್ತು ಆಕ್ಸೈಡ್ಗಳ ಸೂತ್ರಗಳನ್ನು ಆಧರಿಸಿ ಅಂತ ಹೇಳಿದ್ದಾರೆ. ಇವರು ಪರಮಾಣು ರಾಶಿಯ ಅನುಗುಣವಾಗಿ ಜೋಡಿಸಿದರು. ಜೊತೆಗೆ ಒಂದೇ ರೀತಿಯ ಮೂಲಭೂತ ಗುಣ ಮತ್ತು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ಜೋಡಣೆ ಮಾಡಿದ್ರು. ಜೊತೆಗೆ ಧಾತುಗಳು ಉಂಟು ಮಾಡುವ ಹೈಡ್ರೈಡ್ ಮತ್ತು ಆಕ್ಸೈಡ್ಗಳ ಸೂತ್ರಗಳನ್ನು ಆಧರಿಸಿ, ಮೊದಲನೇದು ಯಾವುದು ಪರಮಾಣು ರಾಶಿ, ಎರಡನೇದು ಮೂಲಭೂತ ಗುಣ ಮತ್ತು ರಾಸಾಯನಿಕ ಲಕ್ಷಣ, ಮತ್ತೊಂದು ಪಾಯಿಂಟು ಹೈಡ್ರೈಡ್ ಮತ್ತು ಆಕ್ಸೈಡ್ಗಳನ್ನು ಸೂತ್ರಗಳನ್ನು ಆಧರಿಸಿ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಮೆಂಡಲೀವ್ ಧಾತುಗಳು ತಮ್ಮ ಆವರ್ತಕ ಕೋಷ್ಟಕದಲ್ಲಿ ವರ್ಗೀಕರಣ ಮಾಡಿದಾಗ ಆಗ ಕಂಡುಬರೋ ಧಾತುಗಳ ಸಂಖ್ಯೆ ನೋಡೋದಾದರೆ 63 ಧಾತುಗಳು ಕಂಡುಬಂದಿದ್ದವು. ಮೆಂಡಲೀವ್ರವರು ಆವರ್ತಕ ಕೋಷ್ಟಕದಲ್ಲಿ ಕಂಡುಬರುವ ಆವರ್ತಕ ಮತ್ತು ಗುಂಪುಗಳ ಸಂಖ್ಯೆ ನೋಡೋದಾದರೆ 6 ಆವರ್ತಕಗಳು ಮತ್ತು 8 ಗುಂಪುಗಳು. ಮೆಂಡಲೀವ್ರವರು ಊಹಿಸಿದ ಏಕ ಸಿಲಿಕಾನ್ ಧಾತು ನೋಡಿದರೆ ಜರ್ಮೇನಿಯಂ. ಅವರು ಊಹಿಸಿದ ಏಕ ಸಿಲಿಕಾನ್, ಏಕ ಅಲ್ಯೂಮಿನಿಯಂ, ಏಕ ಬೋರಾನ್ ಧಾತುಗಳು ಕ್ರಮವಾಗಿ ಜರ್ಮೇನಿಯಂ, ಗ್ಯಾಲಿಯಂ ಮತ್ತು ಸ್ಕ್ಯಾಂಡಿಯಂ ಆಗಿದೆ. ವರ್ಗೀಕರಣದ ಪರಿಕಲ್ಪನೆಯ ಜನಕ ನೋಡೋದಾದರೆ ಮೆಂಡಲೀವ್ ಅಂತ ಕರೀತಾರೆ. ಆಧುನಿಕ ಆವರ್ತಕ ಕೋಷ್ಟಕವನ್ನು ಹೆನ್ರಿ ಮೋಸ್ಲೆ ವಿಜ್ಞಾನಿಯೊಂದಿಗೆ ಗುರುತಿಸುವರು. ಹೆನ್ರಿ ಮೋಸ್ಲೆ ಮತ್ತು ಅವರ ಸಂಗಡಿಗರೊಂದಿಗೆ ಗುರುತವನ್ನು ಮಾಡ್ತಾರೆ. ಇನ್ನು ಮೆಂಡಲು ಪ್ರತಿಪಾದಿಸಿದ ಆವರ್ತಕ ನಿಯಮದ ಮಿತಿ ನೋಡೋದಾಗಿದ್ದರೆ ಪರಮಾಣುವನ್ನು ಅವುಗಳ ಪರಮಾಣು ರಾಶಿಯ ಅನುಗುಣವಾಗಿ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಿರುವುದಾಗಿದೆ. ಜೊತೆಗೆ ತಮ್ಮ ಆವರ್ತಕ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗವನ್ನು ಬಿಟ್ಟಿರುವುದು, ಹೈಡ್ರೋಜನ್ ಧಾತುವಿಗೆ ಯಾವುದೇ ಸ್ಥಿರ ಸ್ಥಾನವನ್ನು ನೀಡದೇ ಇರುವುದು, ಜೊತೆಗೆ ರಾಜಾನಿಲಗಳನ್ನು ತಮ್ಮ ವರ್ಗೀಕರಣದಲ್ಲಿ, ಅಂದರೆ ರಾಜಾನಿಲಗಳು ಆಗಿನ ಅವರಿರೋ ಕಾಲದಲ್ಲಿ ರಾಜಾನಿಲಗಳನ್ನು ಅನ್ವೇಷಣೆ ಮಾಡಿದರೂ ಕೂಡ ಅವರು ವರ್ಗೀಕರಣದಲ್ಲಿ ಹೊಸ ಗುಂಪಿನಲ್ಲಿ, ಅಂದರೆ ತಮ್ಮ ಈಗಾಗಲೇ ವರ್ಗೀಕರಣ ಮಾಡುವ ಗುಂಪಿಗೆ ಏನೂ ತೊಂದರೆ ಆಗದಂತೆ ಹೊಸ ಗುಂಪಿನಲ್ಲಿ ಇಡ್ಬೋದಿತ್ತು. ಅದು ಕೂಡ ಅವರು ಮಾಡದೆ ಹಾಗೆ ಇಟ್ಟಿರೋದು ಕೂಡ ಅದು ಒಂದು ಮಿತಿಯಾಗಿ ವೃತ್ತ ಮಾಡ್ತಾರೆ. ಇನ್ನು ಆಧುನಿಕ ಆವರ್ತಕ ಕೋಷ್ಟಕ ನೋಡೋದಾದರೆ ಅಲ್ಲಿ ಕಂಡುಬರುವ ಆವರ್ತಕ ಮತ್ತು ಕಂಬ ಸಾಲುಗಳ ಸಂಖ್ಯೆ 7 ಮತ್ತು 18 ಆಗಿರುತ್ತೆ. ಹೆನ್ರಿ ಮೋಸ್ಲೆ ಧಾತುಗಳನ್ನು ಪರಮಾಣು ಸಂಖ್ಯೆ ಏರಿಕೆ ಕ್ರಮದಲ್ಲಿ ಅವರು ವರ್ಗೀಕರಣ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಒಂದು ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ 2 ಆಗಿದೆ, 2 ಆಗಿದೆ. ಆವರ್ತಕ ಕೋಷ್ಟಕದಲ್ಲಿ ಈ ಧಾತು ಸೇರಿರುವ ವರ್ಗವನ್ನು ಗುರುತ ಮಾಡೋದಾದರೆ 3ನೇ ವರ್ಗ ಆಗಿರುತ್ತೆ. ಒಂದು ಧಾತುವಿನ ಪರಮಾಣು ಸಂಖ್ಯೆ 19 ಆಗಿದೆ. ಆವರ್ತಕ ಕೋಷ್ಟಕದಲ್ಲಿ ಈ ಧಾತು ಸೇರಿದ ಆವರ್ತ ನೋಡೋದಾದರೆ 4ನೇ ಆವರ್ತದಲ್ಲಿ ಅದು ಕಂಡುಬರುತ್ತೆ. ನೆಕ್ಸ್ಟ್, ಒಂದು ಕವಚಕ್ಕೆ ಸೇರ್ಪಡೆಯಾಗುವ ಗರಿಷ್ಠ ಎಲೆಕ್ಟ್ರಾನ್ ಸಂಖ್ಯೆ
2n² ಆಗಿರುತ್ತೆ. ಎರಡನೇ ಮತ್ತು ಮೂರನೇ ಆವರ್ತದಲ್ಲಿರೋ ಧಾತುಗಳ ಸಂಖ್ಯೆ ನೋಡೋದಾದರೆ ಎರಡನೇ ಆವರ್ತದಲ್ಲೂ ಕೂಡ 8 ಧಾತುಗಳು ಕಂಡುಬರ್ತವೆ, ಮೂರನೇ ಆವರ್ತದಲ್ಲಿಯೂ ಕೂಡ 8 ಧಾತುಗಳು ಕಂಡುಬರ್ತವೆ. ಕ್ಲೋರಿನ ಪರಮಾಣು ಸಂಖ್ಯೆ 17 ಆಗಿದ್ದು ಆ ಧಾತುವಿನಲ್ಲಿ ಕಂಡುಬರೋ ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ 17. ಇನ್ನು ಎರಡನೇ ಆವರ್ತದಲ್ಲಿರೋ ಧಾತುಗಳ ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ನೋಡೋದಾದರೆ 2. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ವೇಲೆನ್ಸಿ ಕವಚದಲ್ಲಿನ ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಾಗುತ್ತೆ, ಒಂದು ಘಟಕದಷ್ಟು ಹೆಚ್ಚಾಗತ್ತೆ. ಅದೇ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಕೆಳಗೆ ಸಾಗಿದಂತೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಷ್ಟೇ ಇರುತ್ತದೆ, ಆದರೆ ಕವಚಗಳ ಸಂಖ್ಯೆ ಏರ್ತಾ ಹೋಗುತ್ತೆ. ಆಧುನಿಕ ಆವರ್ತಕ ಕೋಷ್ಟಕದ 18ನೇ ವರ್ಗದ ಧಾತುಗಳ ಸಾಮಾನ್ಯ ಲಕ್ಷಣ ನೋಡೋದಾದರೆ ಅವು ಬೇರೆ ಧಾತುಗಳೊಂದಿಗೆ ರಾಸಾಯನಿಕ ಬಂಧವನ್ನು ಉಂಟು ಮಾಡೋದಿಲ್ಲ, ಜೊತೆಗೆ ಯಾವುದೇ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕೂಡ ಅದು ಹೊಂದಿರುವುದಿಲ್ಲ. ನೆಕ್ಸ್ಟ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಕಡಿಮೆಯಾಗ್ತಾ ಬರುತ್ತೆ. ಯಾಕಂದರೆ ಅಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಏರ್ತಾ ಹೋಗುತ್ತೆ. ಎಲೆಕ್ಟ್ರಾನ್ಗಳ ಸಂಖ್ಯೆ ಏರ್ತಾ ಹೋದಂತೆ ಅವುಗಳ ಪರಮಾಣು ಗಾತ್ರ ಕಡಿಮೆಯಾಗ್ತಾ ಬರ್ತಾ ಹೋಗುತ್ತೆ. ಇನ್ನು ಒಂದು ಧಾತುವಿನ ಪರಮಾಣು ಸಂಖ್ಯೆ 12 ಆಗಿದೆ. ಆ ಧಾತುವಿನ ಪರಮಾಣುವಿನಲ್ಲಿರೋ ಒಟ್ಟು ಕವಚಗಳ ಸಂಖ್ಯೆ ನೋಡೋದಾದರೆ 3 ಆಗಿರುತ್ತೆ. ಆರ್ಗನ್ನ ವೇಲೆನ್ಸಿ 0. ಆರ್ಸೆನಿಕ್ ಇದು ಒಂದು ಲೋಹ ಆಗಿದೆ. ಕೇವಲ ಆರ್ಸೆನಿಕ್ ಅಷ್ಟೇ ಅಲ್ಲ, ಬೋರಾನು, ಸಿಲಿಕಾನ್, ಜರ್ಮೇನಿಯಂ, ಟೆಲ್ಲೂರಿಯಂ, ಪೊಲೋನಿಯಂ ಇದು ಕೂಡ ಲೋಹಗಳೇ ಆಗಿರುತ್ತೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ಲೋಹೀಯ ಗುಣವು ವಿದ್ಯುತ್ತನೆಯ ಗುಣಗಳು ಕ್ರಮವಾಗಿ ಕಡಿಮೆಯಾಗುತ್ತದೆ. ಅಂದರೆ ಲೋಹೀಯ ಗುಣನೂ ಕಡಿಮೆಯಾಗ್ತಾ ಹೋಗುತ್ತೆ, ಜೊತೆಗೆ ವಿದ್ಯುತ್ತನೆಯ ಗುಣನೂ ಕೂಡ ಕಡಿಮೆಯಾಗ್ತಾ ಹೋಗುತ್ತೆ. ಅದೇ ಗುಂಪಿನಲ್ಲಿ ಕೆಳಗೆ ಬರ್ತಾ ಹೋದಂತೆ ಲೋಹೀಯ ಗುಣ ಅಧಿಕವಾಗುತ್ತೆ, ವಿದ್ಯುತ್ತನೆಯ ಗುಣವು ಕೂಡ ಅಧಿಕವಾಗ್ತಾ ಹೋಗುತ್ತೆ. ವಿದ್ಯುತ್ತನೆಯ ಗುಣವು ಅಧಿಕವಾದಂತೆ ವಿದ್ಯುತ್ ಋಣೀಯ ಗುಣ ಹೇಳೋದು ಕಡಿಮೆಯಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಲೋಹೀಯ ಗುಣವು ಮತ್ತು ವಿದ್ಯುತ್ತನೆಯ ಗುಣವು ಈಗಾಗಲೇ ಹೇಳಿದೆ, ಲೋಹೀಯ ಗುಣ ಅಧಿಕವಾಗುತ್ತೆ, ವಿದ್ಯುತ್ತನೆಯ ಗುಣವು ಕೂಡ ಅಧಿಕವಾಗ್ತಾ ಹೋಗುತ್ತೆ, ವಿದ್ಯುತ್ ಋಣೀಯ ಗುಣ ಕಡಿಮೆಯಾಗುತ್ತದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಜೋಡಣೆ ಮುಖ್ಯವಾಗಿ ಅವಲಂಬಿಸಿರುವುದು ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ. ಉಳಿದವುಗಳಲ್ಲಿ ಏನಾಗಿರುತ್ತೆ, ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿರ್ತಾರೆ. ಆದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಲೋಹೀಯ ಗುಣ ಗುಂಪಿನಲ್ಲಿ ಕೆಳಗೆ ಹೋದಂತೆ ಯಾಕೆ ಹೆಚ್ಚಾಗತ್ತೆ ಅಂತ ನೋಡೋದಾದರೆ ಅನುಭವಿಸುವ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಕಡಿಮೆಯಾಗುವುದು, ಜೊತೆಗೆ ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಪಡೆದುಕೊಳ್ಳುವುದು. ಎಕ್ಸ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವು 2881 ಆಗಿದೆ ಮತ್ತು ವೈ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವು 287 ಆಗಿದೆ. ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಯಾವುದು ನೋಡಿದರೆ ಅಯಾನಿಕ್ ಬಂಧ. ಯಾಕಂದರೆ ಇಲ್ಲಿ ಕೊನೆಯ ಎಲೆಕ್ಟ್ರಾನ್ಗಳನ್ನು ಕೊಡುವುದರ ಮೂಲಕ ಏನಾಗುತ್ತೆ, ಹಂಚಿಕೊಳ್ಳೋದ್ರಲ್ಲ, ಕೊಡುವುದರ ಮೂಲಕ ರಾಜಾನಿಲ ವಿನ್ಯಾಸವನ್ನು ಇದು ಪಡೆಯುತ್ತೆ. ಉದಾಹರಣೆಗೆ NaCl ಇರಬಹುದು, ತನ್ನ ಹೊರಕವಚದಲ್ಲಿ ಎಲೆಕ್ಟ್ರಾನ್ಗಳನ್ನು ಕೊಡುವುದರ ಮೂಲಕ ರಾಜಾನಿಲ ವಿನ್ಯಾಸವನ್ನು ಅದು ಹೊಂದುತ್ತೆ. ಹಾಗಾಗಿ ಯಾವುದು ಹೀಗೆ ಕೊಡುವುದರ ಮೂಲಕ ಬಂಧ ಉಂಟಾಗತ್ತೋ ಅಲ್ಲಿ ಅಯಾನಿಕ್ ಬಂಧ ಕಂಡುಬರುತ್ತೆ. ಹಂಚಿಕೊಳ್ಳುವುದರ ಮೂಲಕ ಕಂಡು ಬಂದರೆ ಅದು ಕಾರ್ಬನಿಕ್ ಬಂಧ ಆಗಿರುತ್ತೆ. ನೆಕ್ಸ್ಟು, ABCD ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 3, 9, 4, 8 ಆಗಿದೆ. ಅವುಗಳಲ್ಲಿ ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತುಗಳು ನೋಡೋದಾದರೆ A ಮತ್ತು C. ಅಂದರೆ A
ಎಂಬ ಧಾತು ಮತ್ತು ಸಿ ಅನ್ನುವ ಧಾತುಗಳು ಲೋಹೀಯ ಸ್ವಭಾವವನ್ನು ಹೊಂದಿರುತ್ತೆ. ಇನ್ನು ಮತ್ತು ಬಿ ಮತ್ತು ಡಿ ಧಾತುಗಳು ಅಲೋಹೀಯ ಸ್ವಭಾವವನ್ನು ಹೊಂದಿರುತ್ತೆ. ಅಲೋಹಗಳು ವಿದ್ಯುತ್ ಋಣಿಯಾಗಿರುತ್ತೆ. ಇವು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಬಂಧಗಳನ್ನು ಉಂಟು ಮಾಡುತ್ತದೆ. 14ನೇ ವರ್ಗದಲ್ಲಿ ಕಂಡುಬರುವ ಲೋಹಾಪಗಳು ನೋಡೋದಾದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಆಗಿದೆ. ಆವರ್ತಕ ಕೋಷ್ಟಕದಲ್ಲಿ ಡಿ ಬ್ಲಾಕ್ ಧಾತುಗಳನ್ನು ಹೊರಗಿನ ಸಂಕ್ರಾಂತಿ ಧಾತುಗಳೆಂದು ಕರೆಯುವರು. ಹೊರ ಪೂರ್ತಿಯಾಗಿ ತುಂಬಿರೋ ಕವಚಗಳನ್ನು ಹೊಂದಿರೋ 3 ಧಾತುಗಳನ್ನು ನೋಡೋದಾದರೆ ಹೀಲಿಯಂ, ನಿಯಾನ್, ಅರ್ಗಾನ್ ಆಗಿರುತ್ತೆ. ಇಷ್ಟೇ ಅಲ್ಲ, 3 ಧಾತುಗಳನ್ನು ಉದಾಹರಣೆಯಲ್ಲಿ ಕೊಟ್ಟಿದ್ದೀನಿ. ಅದು ಕ್ರಿಪ್ಟಾನು, ಕ್ಸೆನಾನು, ರೇಡಾನು. ಇದು ಕೂಡ ಹೊರತುಂಬಿದ ಕವಚಗಳನ್ನು ಹೊಂದಿರುತ್ತೆ. 14ನೇ ವರ್ಗದಲ್ಲಿ ಕಂಡುಬರೋದು ಲೋಹ ಈಗಾಗಲೇ ಹೇಳಿದ್ದೀನಿ, SI ಸಿಲಿಕಾನ್ ಮತ್ತು ಜರ್ಮೇನಿಯಂ. ಇನ್ನು 13ನೇ ಗುಂಪಿನಲ್ಲಿ ಕಂಡುಬರುವ ಏಕೈಕ ಶಿಲಾ ನೋಡೋದಾದರೆ ಬೋರಾನ್ ಆಗಿದೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುವ ಪಾಠದಲ್ಲಿ ನೋಡಿದರೆ ಜೀವಿಗಳು ಬಹುತೇಕ ತಮ್ಮನ್ನೇ ಹೋಲುವ ಹೊಸ ಜೀವಿಗಳನ್ನು ಸೃಷ್ಟಿಸುವ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. DNA ಪ್ರತಿಯನ್ನು ಸೃಷ್ಟಿಸುವುದು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಒಂದು ಮೂಲ ಘಟನೆಯಾಗಿರುತ್ತೆ. ಸಂತಾನೋತ್ಪತ್ತಿ ಸಮಯದಲ್ಲಿ ಭಿನ್ನತೆಯೆಡೆಗಿನ ಅಂತರ್ಗತ ಪ್ರವೃತ್ತಿಯು ಜೀವ ವಿಕಾಸದ ತಳಹದಿಯಾಗಿದೆ. ಇನ್ನು ಭಿನ್ನತೆಯು ಪ್ರಭೇದಗಳು ಬದುಕುಳಿಯಲು ಉಪಯುಕ್ತವಾಗಿದೆ. ವಿದಳನ, ವಿಭಜನೆ, ತುಂಡರಿಕೆ, ಪುನರುತ್ಪಾದನೆ, ಕಾಯಜ ಸಂತಾನೋತ್ಪತ್ತಿ, ಮೊಗ್ಗುವಿಕೆ, ಬೀಜಕಗಳ ಉತ್ಪಾದನೆ ಇವೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳಾಗಿರುತ್ತೆ. ಲಿಶ್ಮೇನಿಯಾ ಮತ್ತು ಅಮೀಬಾದಂಥ ಜೀವಿಗಳಲ್ಲಿ ನಾವು ದ್ವಿವಿದಳನ ನೋಡ್ಬೋದು. ಇನ್ನು ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತೆ. ಕಾಲಾ ಅಜಾರ್ ರೋಗವನ್ನು ಹರಡುವ ಜೀವಿ ನೋಡೋದಾದ್ರೆ ಅದು ಲಿಶ್ಮೇನಿಯಾ. ನೆಕ್ಸ್ಟು ವಿಭಜನೆ ಸಂತಾನೋತ್ಪತ್ತಿಯಲ್ಲಿ ದೇಹವು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ಪ್ರತಿ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಹೈಡ್ರಾ ಪ್ಲನೇರಿಯಾ ಇದು ಪುನರುತ್ಪಾದನೆಯ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸುತ್ತದೆ. ಪುನರುತ್ಪಾದನೆ ಅನ್ನೋದು ಅಭಿವೃದ್ಧಿ ಅಂತ ಗುರುತ ಮಾಡ್ತೇವೆ. ಇನ್ನು ಮೊಗ್ಗುವಿಕೆಯಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯವಾಗಿ ವೃದ್ಧಿಯಾಗಿ ಅದು ಬೆಳವಣಿಗೆ ಹೊಂದು ನಂತರ ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಯಾಗುತ್ತೆ. ಉದಾಹರಣೆ ಅಂದರೆ ಒಂದು ಜೀವಿ ಇದೆ, ಹೈಡ್ರಾ ಅಂತಲೇ ತೆಗೆದುಕೊಳ್ಳೋಣ. ಒಂದು ಜೀವಕೋಶವು ಕಂಟಿನ್ಯೂಸ್ ಆಗಿ ವಿಭಜನೆ ಹೊಂದುತ್ತಾ ಒಂದು ಸಣ್ಣ ಔಟ್ ಗ್ರೋತ್ ಬೆಳವಣಿಗೆ ಆಗುತ್ತೆ. ಈ ಔಟ್ ಗ್ರೋತ್ ಬೆಳವಣಿಗೆ ಆಗ್ತಾ ಹೊಸದೊಂದು ಜೀವಿಯಾಗಿ ಹೈಡ್ರಾ ಆಗಿ ಬೆಳವಣಿಗೆ ಆಗುತ್ತೆ. ಯಾವಾಗ ಅದು ಸಂಪೂರ್ಣ ಬೆಳವಣಿಗೆ ಆಯಿತೋ ಆಗ ತಾಯಿ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟು, ಕಾಯಿಜ ಸಂತಾನೋತ್ಪತ್ತಿಯಲ್ಲಿ ಉತ್ಪತ್ತಿಯರ ಎಲ್ಲ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯವನ್ನು ಅಂದರೆ ಕಾಯಿಜ ಸಂತಾನೋತ್ಪತ್ತಿಯ ಮೂಲಕ ಯಾವ ಸಸ್ಯಗಳು ಹುಟ್ಟುತ್ತೋ ಆ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯವನ್ನು ಹೋಲುತ್ತೆ. ಅಂದರೆ ಅವುಗಳ ಎಲ್ಲ ಲಕ್ಷಣಗಳು ಪೋಷಕ ಸಸ್ಯಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತೆ ಅಂತ ಕಾಯಿಕ ಸಂತಾನೋತ್ಪತ್ತಿಯಲ್ಲಿ ನಾವು ನೋಡ್ಬೋದು. ಕಾಯಿಜ ಸಂತಾನೋತ್ಪತ್ತಿಯು ಎಲೆಗಳ ಮೂಲಕ ನಡೆಯುತ್ತೆ, ಕಾಂಡಗಳ ಮೂಲಕ ನಡೆಯುತ್ತೆ ಮತ್ತು ಬೇರುಗಳ ಮೂಲಕ ಕೂಡ ನಡೆಯುತ್ತೆ. ಇನ್ನು ಹೂವಿನ ಮುಖಾಂತರ ನೋಡೋದಾದರೆ ಅಲ್ಲಿ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಆಗಿರುತ್ತೆ. ಇಲ್ಲಿಯವರೆಗೆ ನಾವು 100 ಕ್ವಶನನ್ನು ಕವರ್ ಮಾಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಮತ್ತೆ 100 ಕ್ವಶನನ್ನು ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.